ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. HSTR ಪಠ್ಯಕ್ರಮ ಆಧಾರಿತ ಭಾರತೀಯ ಕಾವ್ಯ ಮೀಮಾಂಸೆ ಪರಿಚಯವನ್ನ ಮಾಡಿಕೊಡೋಣ ಅಂತ ಹೇಳಿ ನಾನು ಇವತ್ತಿನಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಶಿವನು ಬ್ರಹ್ಮ ವಿಷ್ಣು ಮೊದಲಾದಂತ 64 ಮಂದಿ ಶಿಷ್ಯರಿಗೂ ಬಳಿಕ ಬ್ರಹ್ಮದೇವನು ಮಾನಸ ಪುತ್ರರಾದ ತನ್ನ ಶಿಷ್ಯರಿಗೂ ಬೋಧಿಸಿದ ಅಂತ ಹೇಳಲಾಗುತ್ತೆ. ಆ ಬ್ರಹ್ಮ ಶಿಷ್ಯರಲ್ಲಿ ಸರಸ್ವತಿ ಪುತ್ರನಾದಂತಹ ಕಾವ್ಯ ಪುರುಷ ಅನ್ನುವಂಥವನೊಬ್ಬ ಇದ್ದ. ಅವನು ಮತ್ತೆ ಅವನ ಜೊತೆ 18 ಪಾರಂಗತರಾದ ದಿವ್ಯ ವ್ಯಕ್ತಿಗಳಿಗೆ ಸವಿಸ್ತಾರವಾಗಿ ಇದನ್ನ ಹೇಳಿದ್ನಂತೆ. ಆ 18 ಜನರು ಈ ಕಾವ್ಯ ಮೀಮಾಂಸೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿ 18 ಜನ ಬರ್ತಾರೆ. 18ರಲ್ಲಿ ಕವಿ ರಹಸ್ಯ, ಶಬ್ದಾರ್ಥ ವಿಚಾರ, ರೀತಿ ನಿರ್ಣಯ, ಅನುಪ್ರಾಸ, ಮತ್ತೆ ಚಿತ್ರ, ಶಬ್ದಶ್ಲೇಷ, ವಾಸ್ತವ ಅಂತ ಹೇಳಿ ಬರುತ್ತೆ. ಆ 18 ಸವಿಸ್ತಾರವಾಗಿ ಒಬ್ಬೊಬ್ಬರಿಗೆ ವಹಿಸ್ಕೊಡ್ತಾನೆ. ಆ ಒಬ್ಬೊಬ್ಬರಿಗೆ ವಹಿಸ್ಕೊಟ್ಟಂತ ಸಂದರ್ಭದಲ್ಲಿ ಅವರು ತಮ್ಮ ಒಂದು ದಿವ್ಯ ವ್ಯಕ್ತಿಗಳು ಈ ಒಂದು ವಿಚಾರವನ್ನ ತಿಳಿಸ್ಕೊಟ್ರು ಅಂತ ಹೇಳಲಾಗುತ್ತೆ. ಇಲ್ಲಿ ಈ ಕಾವ್ಯ ಮೀಮಾಂಸಕಾರರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ಮೊದಲನೇದು ಭರತನನ್ನ ನೋಡ್ತೀವಿ. ಅವನ ಸಿದ್ಧಾಂತ ರಸ ಸಿದ್ಧಾಂತ ಅಂತ ಹೇಳ್ತೀವಿ. ನೆಕ್ಸ್ಟ್ ಭಾಮಹನನ್ನ ನೋಡ್ತೀವಿ, ಅವನದು ಅಲಂಕಾರ ಸಿದ್ಧಾಂತ. ದಂಡಿ ನೋಡಿದಾಗ ಗುಣ ಸಿದ್ಧಾಂತ. ವಾಮನ ರೀತಿ ಸಿದ್ಧಾಂತ. ಆನಂದವರ್ಧನ ಧ್ವನಿ ಸಿದ್ಧಾಂತ. ಕುಂತಕ ವಕ್ರೋಕ್ತಿ ಸಿದ್ಧಾಂತ. ಕ್ಷಮೇಂದ್ರ ಔಚಿತ್ಯ ಸಿದ್ಧಾಂತ. ನಾನು ಮುಂದಿನ ವಿಡಿಯೋಗಳಲ್ಲಿ ಇವರು ಒಬ್ಬೊಬ್ರದೇ ಒಂದೊಂದು ವಿಡಿಯೋವನ್ನ ನಾನು ಮಾಡ್ಕೊಡ್ತೀನಿ. ಇಲ್ಲಿ ಅವ್ರ ಪ್ರಮುಖರನ್ನ ಇಲ್ಲಿ ತಗೊಂಡಿದ್ದೀನಿ ನಾನು. ಇವರ ಪರಿಚಯವನ್ನ ನಾವು ನೋಡೋಣ. ಅದ್ರ ಜೊತೆಗೆ ಅಲಂಕಾರ ಅಂದ್ರೆ ಏನು, ರೀತಿ ಪ್ರಸ್ಥಾನ ಅಂದ್ರೆ ಏನು, ಧ್ವನಿ ಪ್ರಸ್ಥಾನ ಅಂದ್ರೆ ಏನು, ಕವಿ ಕಾವ್ಯ ಸಹೃದಯ, ಕಾವ್ಯ ಲಕ್ಷಣ, ಕಾವ್ಯ ಪ್ರಯೋಜನಗಳು, ರಸ ಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ರಸಾನುಭವ, ರಸ ಪ್ರಭೇದಗಳು, ಇವುಗಳ ಪರಿಚಯವನ್ನು ಕೂಡ ಸಹ ನಾನು ಒಂದೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಏಕೆಂದರೆ ಈಗ ಸಮಯ ಕಡಿಮೆ ಇರೋದ್ರಿಂದ ಪೂರ್ಣ ಪುಸ್ತಕಗಳನ್ನು ಓದೋದು ಕಷ್ಟ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮಾಹಿತಿ ಅವಶ್ಯಕತೆ ಇದೆಯೋ ಅದನ್ನು ನಾನು ಒಬ್ಬೊಬ್ಬರ ವಿಚಾರವನ್ನು ಒಂದೊಂದು ವಿಡಿಯೋಗಳಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಎಕ್ಸಾಮ್ ಅಷ್ಟರಲ್ಲಿ ಮುಗಿಸ್ಕೊಡ್ತೀನಿ ಸ್ನೇಹಿತರೆ. ಇದಿಷ್ಟು ಪಠ್ಯಕ್ರಮ ಆಧಾರಿತ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬರುವಂಥ ಪ್ರಮುಖ ಒಂದು ಅಲಂಕಾರಿಕರ ಪರಿಚಯ ಮತ್ತು ಅಲ್ಲಿ ಬರುವಂಥ ಕಾವ್ಯ ಮೀಮಾಂಸೆಯ ಕೆಲವು ವಿಚಾರಗಳನ್ನು ತಿಳಿಸಿದ್ದೀನಿ. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಮೊದಲನೇದಾಗಿ ಈ ಭರತನ ಒಂದು ನಾಟ್ಯಶಾಸ್ತ್ರವನ್ನು ತಗೊಳ್ತೀನಿ, ಭರತನ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ವಿಡಿಯೋವನ್ನು ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಲಾಂಗ್ ಆದರೆ ನೋಡೋದು ಕಷ್ಟ ಅಂತ ಹೇಳಿ ತುಂಬ ಶಾರ್ಟ್ ಆಗಿ ವಿಷಯ ಎಷ್ಟು ಹೇಳಬೇಕೋ ಅಷ್ಟನ್ನು ಹೇಳ್ತಾ ಮುಗಿಸ್ಕೊಡ್ತೀನಿ. ಸ್ವಲ್ಪ ನೀವು ಫಾಸ್ಟಾಗಿ ಅಧ್ಯಯನ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.